ಇನ್ನು ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ರಚನೆಗೆ ಮಹಾಯುತಿ ಸರ್ಕಸ್ ಮಾಡ್ತಾ ಇದೆ. ಇನ್ನು ಕೂಡ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಮುಖ್ಯಮಂತ್ರಿ ಆಯ್ಕೆಯ ಕಂಗಟ್ಟು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಮಹಾಯುತಿ ಈ ಸಲ ಭರ್ಜರಿಯಾದನ್ನ ಗೆಲುವನ್ನ ಸಾಧಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮತ್ತು ಮತ್ತೊಂದು ಕಡೆ ಇಲ್ಲಿ ಮಹಾ ಅಗಾಡಿ. ಈ ಮಹಾಯುತಿಯಲ್ಲಿ ಏಕನಾಥ ಶಿಂದೆ ಶಿವಸೇನೆ ಇದೆ, BJP ಇದೆ, ಅಜಿತ್ ಪವಾರ್ NCP ಬಣ ಇದೆ. ಆದರೆ ಮುಖ್ಯಮಂತ್ರಿಯ ಆಯ್ಕೆ ಮಾತ್ರ ಕಗ್ಗಂಟಾಗ್ತಾ ಇದೆ. ಯಾಕಂದರೆ ಅಭೂತಪೂರ್ವ ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ ಈ ಬಾರಿ. 200ರ ಗಡಿ ದಾಟಿದೆ. ಬರೋಬ್ಬರಿ 149 ಕ್ಷೇತ್ರದಲ್ಲಿ BJPನೇ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. ಆದರೂ ಕೂಡ ಮುಖ್ಯಮಂತ್ರಿ ಆಯ್ಕೆಗೆ ಸಾಕಷ್ಟು ಕಸರತ್ತು ಮಾಡ್ತಾ ಇದೆ. ದೇವೇಂದ್ರ ಫಡ್ನವೀಸ್ ಹೆಸರು ಮುಂಚೂಣಿಯಲ್ಲಿದೆ. ಖಾತೆ ಹಂಚಿಕೆ ಬಳಿಕ CM ಅಭ್ಯರ್ಥಿ ಘೋಷಣೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ದೇವೇಂದ್ರ ಫಡ್ನವೀಸ್ ಪರ RSS ಮತ್ತು BJP ಒಲವನ್ನು ತೋರಿಸ್ತಾ ಇದೆ. ಸಹಜವಾಗಿ ಒಲವು ತೋರಿಸ್ತಾರೆ. ಶಿಂದೆಗೆ 2 ವರ್ಷ CM ಹುದ್ದೆ ನೀಡುವಂತೆ ಶಿವಸೇನೆ ಮತ್ತೊಂದು ಕಡೆ ಬೇಡಿಕೆ ಕೊಡ್ತಾ ಇದೆ. ಶಿವಸೇನೆನೂ ಕೂಡ ಈ ಸಲ ಭರ್ಜರಿ ಸ್ಪರ್ಧೆಯನ್ನು ಮಾಡಿತ್ತು. ಹೊಸ ಸರ್ಕಾರ ರಚನೆ ಒಂದು ಕಡೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾರು CM ಆಗ್ತಾರೆ ಅಂತ. ಯಾಕಂದರೆ ಬಹಳ ನಿರೀಕ್ಷೆಗಿಂತಲೂ ಮೀರಿದ ಗೆಲುವು ಸಿಕ್ಕಿದೆ ಮಹಾಯುತಿಗೆ. ನಿನ್ನೆ CM ಸ್ಥಾನಕ್ಕೆ ಏಕನಾಥ ಶಿಂದೆ ಒಂದು ಕಡೆ ರಾಜೀನಾಮೆ ಕೊಟ್ಟರು. ಆ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಅವ್ರ ಪಕ್ಕದಲ್ಲೇ ಇದ್ದರು. ದೇವೇಂದ್ರ ಫಡ್ನವೀಸ್ ಈ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ BJP ಜೊತೆಗೆ RSS ಒಂದು ಕಡೆ ಶತಪ್ರಯತ್ನಗಳನ್ನ ಮಾಡ್ತಾ ಇದೆ. ಕಾರಣ 149 ಕ್ಷೇತ್ರದಲ್ಲಿ BJP ಏಕಾಂಗಿಯಾಗಿ ಸ್ಪರ್ಧಿಸಿತ್ತು. ಇದು ಈ ಮಹಾಯುತಿಯಲ್ಲಿ BJP ಇದೆ, ಅಜಿತ್ ಪವಾರ್ ಬಣದ NCP ಇದೆ, ಅದರ ಜೊತೆಗೆ ಶಿಂದೆ ಬಣದ ಶಿವಸೇನೆ ಇದೆ. ಇಲ್ಲಿ BJPನೇ ಸುಮಾರು 149 ಕ್ಷೇತ್ರದಲ್ಲಿ ಸ್ಪರ್ಧಿಸಿ 120ಕ್ಕಿಂತ ಹೆಚ್ಚು ಕ್ಷೇತ್ರದಲ್ಲಿ ಗೆದ್ದಿದೆ. ಹಾಗಾಗಿ ಸಹಜವಾಗಿಯೇ CM ಆಗಬೇಕು ದೇವೇಂದ್ರ ಫಡ್ನವೀಸ್. ಈ ಕಳೆದ ಬಾರಿ ಏಕನಾಥ ಶಿಂದೆನ ಮುಖ್ಯಮಂತ್ರಿ ಮಾಡಿ ನಾವು ಸೈಲೆಂಟಲ್ಲಿ ಇದ್ವಲ್ಲ, ಈಗ ಏಕನಾಥ ಶಿಂದೆ ನಮಗೆ ಸಪೋರ್ಟ್ ಕೊಡಲಿ, ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಒಂದು ಕಡೆ ದೇವೇಂದ್ರ ಫಡ್ನವೀಸ್ ಪರವಾಗಿ BJP ಜೊತೆಗೆ RSS ಈಗ ಬ್ಯಾಟ್ ಬೀಸ್ತಾ ಇದೆ. Ashwavega English News coming soon. Your channel, your voice, your trust.